ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಕೋತಿಗಳಿಂದ ಬೆಚ್ಚಿದ ಜನತೆಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ಮುಕ್ತಿಯ ಭಾಗ್ಯ. ಪಟ್ಟಣದ ಬಸ್ ನಿಲ್ದಾಣ, ಕರಿಬಸವೇಶ್ವರ ಶಾಲೆ, ಮುಖ್ಯ ರಸ್ತೆ ಹೀಗೆ ನಾನಾ ಸ್ಥಳಗಳಲ್ಲಿ ಕೋತಿಗಳು ಹಾವಳಿ ಹೆಚ್ಚಾಗಿದ್ದು, ಅದರಲ್ಲಿಯೂ ಹುಚ್ಚು ಹಿಡಿದ ಕೋತಿಯೊಂದು ಅನೇಕ ಶಾಲಾ ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಕಚ್ಚಿರುವುದು, ಹಿಂಬಾಲಿಸುವುದು ಜಾಸ್ತಿಯಾಗಿ ದೂರನ್ನು ನೀಡಿದ ತಕ್ಷಣ ಎಚ್ಚೆತ್ತುಕೊಂಡ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ತಕ್ಷಣ ಕ್ರಮ ಕೈಗೊಂಡಿತು. ಭೈರದೇವರಗುಡ್ಡ ಗ್ರಾಮದ ವಯೋವೃದ್ಧ ಹಾಗೂ ಅನುಭವಿಗಳಾದ ನಾಗೇಂದ್ರಪ್ಪ ಹಾಗೂ ಅರಣ್ಯ ಸಿಬ್ಬಂದಿಯಾದ ಸುರೇಶ್, ಮಂಜುನಾಥ್ ಮತ್ತು ಸಂಸ್ಥೆಯ ಸಿಬ್ಬಂದಿಗಳು ನೆರವಿನೊಂದಿಗೆ 20ಕ್ಕೂ ಹೆಚ್ಚು ಕೋತಿಗಳನ್ನು ಸೆರೆ ಹಿಡಿಯಲಾಯಿತು. ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಸರುಲ್ಲಾರವರು, ಕೊಟ್ಟೂರಿನಲ್ಲಿ ಕೋತಿಗಳ ಚೇಷ್ಟೆಗಳಿಂದ ಸಾರ್ವಜನಿಕರು ಓಡಾಡುವುದು ದುಸ್ತರವಾಗಿತ್ತು. ಹೀಗಾಗಿ ಕೋತಿಗಳನ್ನು ಸೆರೆ ಹಿಡಿದು ಕಮಲಾಪುರ ಅರಣ್ಯದಲ್ಲಿ ಬಿಡಲಾಗುವುದು ಅಂತ ತಿಳಿಸಿದರು. ಕೊನೆಯಲ್ಲಿ ವೃದ್ಧ ನಾಗೇಂದ್ರಪ್ಪ, ಅರಣ್ಯ ಇಲಾಖೆ ಸುರೇಶ್ ಇವರ ಧೈರ್ಯಕ್ಕೆ ಮೆಚ್ಚಿ ಪಟ್ಟಣ ಪಂಚಾಯಿತಿ ವತಿಯಿಂದ ಸದಸ್ಯರು ಹಾಗೂ ಸಿಬ್ಬಂದಿಗಳು ಸೇರಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಯಾವ್ರಿ ನಿಮ್ದು? ನೀವು ಹಿಡ್ಕೊಂಬಂದ್ರೆ ಹೆಂಗೆ ಹಿಡಿದ್ರಿ? ಅಭ್ಯಾಸ ಐಡಿಯಾ ಅದು ಅಥವಾ ಅಭ್ಯಾಸ ಆಯ್ತಾ? ಏನ್ ಹಾಕಿ ಹಿಡಿತೀರಾ ನೀವು? ಹೆಂಗೆ ಹಿಡಿತೀರಾ? ನಿಮ್ಗೇನು ಕಡಿಯಲ್ಲ ಅವು? ಹುಷಾರಾಗಿರ್ಬೇಕು. ಈಗ ಎಷ್ಟು ಕೋತಿ ಹಿಡ್ಕೊಂಬಂದಿರಿ? 12. ಇದು ಒಂದು ಎಕ್ಸ್ಟ್ರಾ ಉಚ್ಕೋತಿ. ಇದು ಒಂದು ಹತ್ರ ಇದಕ್ಕಿಂತ ಇಂಪಾರ್ಟೆಂಟ್ ಜನಕ್ಕೆ, ಅದಕ್ಕಿಂತ ಇದು ಭಾಳ ಕಡಿಮೆ ಜನರು. ಇದು ಒಂದು ದೊಡ್ಡ ಫೋಟೋ, ಎಲ್ಲ ಒಂದು ಫೋಟೋ ಹಾಕಿದ್ರೆ ಸ್ವಲ್ಪ ಹತ್ರ ಮನುಷ್ಯರ ನಮ್ಮ ಮುನ್ಸಿಪಾಲಿಟಿ ಕಸ ಗಾಡಿ ಬಂದ್ರು ಅದು ತೊಂದರೆ ಮಾಡುತ್ತೆ ಅಂತ ಅದನ್ನು ಸಾರ್ವಜನಿಕರಿಗೆಲ್ಲ ಟ್ರಾಕ್ಟರ್ ಸಿಕ್ಕರೆ ಸಾಕು. ಯಾವ ಟ್ರಾಕ್ಟರ್ ಬಂದ್ರೆ ನಿಮ್ಮಲ್ಲಿ ಡ್ರೈವರ್ ಟ್ರಾಕ್ಟರ್ ಬರಂಗಿಲ್ಲ. ನಿಮ್ಮಲ್ಲಿ ಒಂದು 5-6 ಜನರು ಕರೆದು ಸುಮಾರು ಒಂದು 5-6 ಜನರನ್ನ ಹೆಚ್ಚಿ ಗಾಯಗೊಳಿಸಿತ್ತು. ಪಾಪ ಒಂದು ಹೆಣ್ಮಗಳಂತೂ ಭಾಳ ವಿಕೃತವಾಗಿ ಅದು ಹಿಂಸೆ ಮಾಡ್ಬಿಟ್ಟು. ಆಮೇಲೆ ಕರಿಬಸವೇಶ್ವರ ಶಾಲೆ ಇರ್ತಕ್ಕಂಥ ಆಮೇಲೆ ಹೆಚ್ಚಿನ ಮಾಹಿತಿಯಾಗಿ ಅಂದರೆ ನಮ್ಮ ಕೊಟ್ಟೂರಿನ ಕಸದ ವಿಲೇವಾರಿ ಮಾಡೋದು ಟ್ಯಾಕ್ಟ್ರಿ ಆ ಭಾಗದಲ್ಲಿ ಬಂದಂದ್ರೆ ಅವ್ರ ಡ್ರೈವರ್ಗಳಿಗೆ ತೊಂದರೆ ಮಾಡೋದು, ಲೇಬರ್ಗಳಿಗೆ ತೊಂದರೆ ಮಾಡೋದು. ಆ ಕಾರಣಕ್ಕೋಸ್ಕರ ಕೋತಿನ ಎದುರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಧನ್ಯವಾದಗಳು. ಆಮೇಲೆ ನಮ್ಮ ಸರಿಗೂ ಧನ್ಯವಾದಗಳು. ಎಲ್ಲ ಪಟ್ಟಣ ಪಂಚಾಯತ್ ಎಲ್ಲ ಅಭ್ಯಾಸ ಐಡಿಯಾ ಅದು ಅಥವಾ ಅಭ್ಯಾಸ ಆಯ್ತಾ? ಏನ್ ಹಾಕಿ ಹಿಡಿತೀರಾ ನೀವು? ಹೆಂಗೆ ಹಿಡಿತೀರಾ? ನಿಮ್ಗೇನು ಕಡಿಯಲ್ಲ ಅವು? ಹುಷಾರಾಗಿರ್ಬೇಕು. ಈಗ ಎಷ್ಟು ಕೋತಿ ಹಿಡ್ಕೊಂಬಂದಿರಿ? 12. ಇದು ಒಂದು ಎಕ್ಸ್ಟ್ರಾ ಉಚ್ಕೋತಿ. ಇದು ಒಂದು ಹತ್ರ ಇದಕ್ಕಿಂತ ಇಂಪಾರ್ಟೆಂಟ್ ಜನಕ್ಕೆ, ಅದಕ್ಕಿಂತ ಇದು ಭಾಳ ಕಡಿಮೆ ಜನರು.